ಆಸ್ತಿ ತೆರಿಗೆ ಕಟ್ಟದೆ ಕಳ್ಳಾಟವಾಡ್ತಾ ಇದ್ದಂತಹ ಕೆಲವೊಂದಿಷ್ಟು ಜನರಿಗೆ ಇದೀಗ ಜಿಬಿಎ ಬಿಸಿಯನ್ನು ಮುಡಿಸ್ತಾ ಇರುವಂಥದ್ದು. ಯಾರೆಲ್ಲ ಈ ಒಂದು ಕಟ್ಟಡಗಳಿಗೆ ಆಸ್ತಿ ತೆರಿಗೆಯನ್ನು ಕಟ್ಟಿಲ್ವೋ ಆ ಒಂದು ಕಟ್ಟಡಗಳಿಗೆ ಬೀಗ ಹಾಕುವಂತಹ ಕೆಲಸವನ್ನು ಈಗ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಪೂರ್ವ ವಲಯದ ಆಯುಕ್ತರಾಗಿರುವಂತಹ ರಮೇಶ್ ಹಾಗೆ ಜಂಟಿ ಆಯುಕ್ತರಾಗಿರುವಂತಹ ಸುಧಾ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ. ಇಷ್ಟು ದಿನ ಎಷ್ಟೋ ಬಾರಿಯೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು, ಟ್ಯಾಕ್ಸನ್ನು ಕಟ್ಟಿ ಆಸ್ತಿ ತೆರಿಗೆಯನ್ನು ಕಟ್ಟಿ ಅಂತ ಹೇಳಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮಾಲೀಕರು ಡೋಂಟ್ ಕೇರ್ ಅಂದಿದ್ರು. ಹಾಗೆ ಪ್ರಮುಖವಾಗಿ ಇದೆಲ್ಲವೂ ಕೂಡ ಕಮರ್ಷಿಯಲ್ ಪರ್ಪಸ್ಸಿಗೆ ಬಳಸ್ತಾ ಇರುವಂತಹ ಕಟ್ಟಡಗಳು. ಸೊ ಹೀಗಾಗಿ ಇವತ್ತು ಎಲ್ಲರೂ ಕೂಡ ಅಂದರೆ ಈ ಒಂದು ಪೂರ್ವ ವಲಯದ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಇವಾಗ ಈ ಒಂದು ಕಟ್ಟಡಗಳಿಗೆ ಬೀಗ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಬೀಗ ಹಾಕಿದ ತಕ್ಷಣವೇ ಅಲ್ಲಿ ಒಂದು ನೋಟಿಸನ್ನು ಕೂಡ ಅಂಟಿಸ್ತಾ ಇದ್ದಾರೆ. ಸರಿಸುಮಾರು ಪೂರ್ವ ವಲಯದಲ್ಲೇ 2,000ಕ್ಕೂ ಅಧಿಕ ಈ ರೀತಿಯ ಕಟ್ಟಡಗಳನ್ನು ಗುರುತು ಮಾಡಿರುವಂಥದ್ದು. ಜೊತೆಗೆ ಇಲ್ಲೇ ಒಂದು ಭಾಗದಲ್ಲಿ ಅಂದರೆ ಪೂರ್ವ ವಲಯ ಭಾಗದಲ್ಲಿ KR ಪುರಮಲ್ಲೇ ಸರಿಸುಮಾರು 6 ಕೋಟಿಗೂ ಅಧಿಕ ಟ್ಯಾಕ್ಸ್ ಬರಬೇಕಾಗಿದೆ. ಸೊ ಹೀಗಾಗಿ ಇಷ್ಟು ದಿನ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು, ನೋಟಿಸನ್ನು ಕೂಡ ಕೊಟ್ಟಿದ್ರು ಅಧಿಕಾರಿಗಳು. ಆದರೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲಿರುವಂತಹ ಮಾಲೀಕರು ಡೋಂಟ್ ಕೇರ್ ಅಂದಿದ್ರು. ಸೊ ಹೀಗಾಗಿ ಅವರಿಗೆ ನೇರವಾಗಿ ಇವಾಗ ಚಾಟಿ ಬೀಸುವಂತಹ ಕೆಲಸ ಆಗ್ತಾ ಇದೆ. ಸದ್ಯ ಇದು ಆಗ್ತಾ ಇರುವಂಥದ್ದು ಪಕ್ಕದಲ್ಲಿರುವಂತಹ ಲೆವಿಸ್ಟಾ ಅನ್ನುವಂತಹ ಒಂದು ಕಮರ್ಷಿಯಲ್ಗೋಸ್ಕರ ಬಳಸ್ತಾ ಇರುವಂತಹ ಕಟ್ಟಡ. ಒಂದು ಭಾಗದಲ್ಲಿ PG ಇದೆ, ಮತ್ತೊಂದು ಭಾಗದಲ್ಲೂ ಕೂಡ ಒಂದು ಕೆಫೆಟೇರಿಯಾ ಇದೆ. ಸೊ ಹೀಗಾಗಿ PGಯಲ್ಲೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಬೇರೆಯವರು ಕೂಡ, ಅಂದರೆ ಪ್ರಮುಖವಾಗಿ ಇದು ಬಾಯ್ಸ್ PG ಆಗಿರೋದ್ರಿಂದ ಸಾಕಷ್ಟು ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬೀಗ ಹಾಕಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಪಕ್ಕದಲ್ಲಿರುವಂತಹ ಕೆಫೆಟೇರಿಯಾ ಇದೆ, ಆ ಒಂದು ಕೆಫೆಟೇರಿಯಾಗೆ ಇವಾಗ ಬೀಗ ಹಾಕಲಿಕ್ಕೂ ಕೂಡ ಅಧಿಕಾರಿಗಳು GBA ಅಧಿಕಾರಿಗಳು ಮುಂದಾಗಿರುವಂಥದ್ದು. ಸೊ ಇದೇ ರೀತಿಯಲ್ಲಿ ಕೇವಲ ಈ ಒಂದು ಪೂರ್ವ ವಲಯ ಅಷ್ಟೇ ಅಲ್ಲ, ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿಯಲ್ಲಿ ಯಾರೆಲ್ಲ ಆಸ್ತಿ ತೆರಿಗೆಯನ್ನು ಕಟ್ಟಿಲ್ವೋ ಆ ಒಂದು ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಇವಾಗ GBA ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಒಟ್ಟು 10 ದಿನಗಳ ಗಡುವನ್ನು ಪೂರ್ವ ವಲಯದಲ್ಲಿ ಇಟ್ಕೊಂಡಿರುವಂಥದ್ದು ಅಧಿಕಾರಿಗಳು. 10 ದಿನದೊಳಗೆ ಪ್ರತಿನಿತ್ಯವೂ ಕೂಡ 100 ಕಟ್ಟಡಗಳಿಗೆ ಹೋಗಿ ಯಾರೆಲ್ಲ ಈ ರೀತಿಯ ಆಸ್ತಿ ತೆರಿಗೆಯನ್ನು ಕಟ್ಟಿಲ್ವೋ ಅವರಿಂದ ವಸೂಲಿ ಮಾಡುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.